ನಮಸ್ಕಾರ ಬೆಂಗಳೂರು. ಇವತ್ತು ತೊಗೊಂಡು ಬಂದಿರೋ ಸ್ಟೋರಿ ಏನಂದರೆ, ಇಲ್ಲಿ ಹಂಗೆ ಪಾಸ್ ಆಯ್ತಾ ಇದೆ ಜೊಮ್ಯಾಟೊ ಕಡೆಯಿಂದ. ಮತ್ತು ನನ್ನ ಮುಂದೆ ಒಂದು 4 RSಗಳು ಪಾಸ್ ಆಯಿತು. ಅದನ್ನ ನೋಡ್ಕೊಂಡು ಕಣ್ಣು ತಂಪು ಮಾಡ್ಕೊತ ಇದ್ದೆ, ಮತ್ತು ಅದನ್ನ ಫಾಲೋ ಮಾಡ್ಕೊಂಡು ಹೋದೆ. ಇಲ್ಲಿ ನೋಡಿದ್ರೆ ಜನ ಸಾಗರನೇ ನಿಂತೈತೆ. ಫುಲ್ಲು ಲೆಜೆಂಡ್ ಗಾಡಿಗಳು ನಿಂತೈತೆ. RS100 ನೋಡೋಕ್ಕೆ ಕಣ್ಣು ತಂಪು ಮಾಡ್ಕೊಳ್ಳೋ ಅಷ್ಟು ಲೆಜೆಂಡ್ಗಳು. ಇದು ನಮ್ಮ ತಾತನ ಕಾಲದಿಂದ ಇವತ್ತುವರೆಗೂ ಲೆಜೆಂಡಾಗಿ ನಿಂತಿರೋದು ವೆಹಿಕಲ್ಗಳು ಅಂದರೆ RS100 ಆಗಿರುತ್ತೆ. ಏನು ಈ ವೆಹಿಕಲ್ ಐತೋ, ಕಾಲೇಜ್ ಮಕ್ಕಳಿಗೂ ಕಾಲೇಜ್ ಹುಡುಗಿರಿಗೂ ಎಲ್ಲರಿಗೂ ಹುಚ್ಚಿ ಹಿಡಿಸೋ ವೆಹಿಕಲ್ಲು. ಈ ಸೌಂಡು ಕೇಳಿದ್ರೇ ನಿಮಗೆ ಗೊತ್ತಿರುತ್ತೆ ಅದು ವೈಬ್ರೇಟ್ರ್ ಹೆಂಗಂತ. ಮತ್ತೆ ಬಂದ್ಬಿಟ್ಟು ಅದು ಒಂದು 3 ಕಿಲೋಮೀಟರ್ನಲ್ಲಿ ಹೋದ್ರೂ ಸೌಂಡು ಅದೇ ಥರ ಇರುತ್ತೆ. ಮತ್ತು ಬಂದ್ಬಿಟ್ಟು ಈ RS ಬಗ್ಗೆ ಹೇಳೋಕ್ಕೆ ಬಂದರೆ, ಈ RS ಏನು ಕಂಡುಹಿಡಿದವರು, ಇದು ಜನಗಳಿಗೆ ಅವಾಗ ಹುಚ್ಚಿನಂಗೆ ಇರ್ತಾಯಿತ್ತು. ಇವತ್ತಿಗೂ ಅಷ್ಟೇ ಆ ಹುಚ್ಚು ಏನು ಕಡಿಮೆ ಆಗಿಲ್ಲ. ಮತ್ತು ಬಂದ್ಬಿಟ್ಟು ಇದ್ರ ಮೇಲೆ ಕೇಸ್ ಜಾಸ್ತಿ ಇರುತ್ತೆ ಕಾಲೇಜ್ ಹುಡುಗರಿಗೆ. ಈ RS100 ಏನಾಯಿತೋ ಇದು ಇವತ್ತಿಗೂ ಲೆಜೆಂಡಾಗೇ ನಿಂತೈತೆ. ಈ ವೆಹಿಕಲ್ ಬಗ್ಗೆ ಇನ್ನೂ ಮುಂದೆ ಹೇಳ್ಬೇಕಂದ್ರೆ, ಇವರು ಒಂದು ಕೆಬ್ ಐತೆ. ಇವ್ರ ಕೆಬ್ ಕಡೆಯಿಂದ ಲಾಂಗ್ ಡ್ರೈವ್ ಹೋಯ್ತಾರೆ ಅಂತೆ. ನಾನು ಇಷ್ಟು ದಿವಸಕ್ಕೆ ಇವತ್ತೇ ನಾನು ನೋಡಿದ್ದು ಇಷ್ಟು RSಗಳು ಐತೆ ಬೆಂಗಳೂರಿನಿಂದ ಅಂತ. ಈ RS ಏನು ನೋಡ್ತಾಯಿದ್ರು ಎಲ್ಲನೂ ಹೆಬ್ಬಾಳೆ ಕಡೆಯಿಂದ ಬರ್ತವೆ ಅಂತೆ. ಮತ್ತು ಬಂದುಬಿಟ್ಟು ಇಷ್ಟು ವೆಹಿಕಲ್ಗಳು ಬೆಂಗಳೂರಿನಲ್ಲಿ ಇರೋದು ನೋಡೋದು ಅಪರೂಪ. ಮತ್ತು ಬಂದುಬಿಟ್ಟು ಇದು ಲೆಜೆಂಡ್ ವೆಹಿಕಲ್ಗಳಾಗಿದ್ದು ಇದು ಪಾಸ್ ಆದ್ರೇ ಗಂಡು ಮಕ್ಕಳೇ ಆಗಲಿ ಯಾರೇ ಆಗಲಿ ಒಂದು ಸತಿ ಆದರೂ ಹಿಂದೆ ತಿರುಗಿ ನೋಡ್ತಾರೆ. ಯಾಕಂದರೆ ಈ ವೆಹಿಕಲ್ಗೆ ಸ್ಪೆಷಲಿಟಿ ಏನಂದರೆ ಅದು ಸೌಂಡ್ ಆಗಿರ್ಬೋದು, ಅದು ಗೆತ್ತಾಗಿರ್ಬೋದು. ಮತ್ತು ಬಂದುಬಿಟ್ಟು ಈ ವೆಹಿಕಲ್ಗಳು ಪಾಸ್ ಆಗೋವಾಗ ಯಾವತ್ತಾದರೂ ಅಬ್ಸರ್ವ್ ಮಾಡಿದ್ರಾ, ಇದು ವೈಬ್ರೇಟ್ರೇ ಬೇರೆ ಥರ ಇರುತ್ತೆ. ಮತ್ತು ಈ ವೆಹಿಕಲ್ ಬಗ್ಗೆ ಹೇಳ್ಬೇಕಂದ್ರೆ, ಈ ವೆಹಿಕಲ್ನಲ್ಲಿ ಬೆನ್ನು ನೋವು ಬರೋದಿಲ್ಲ. ವೆಹಿಕಲ್ ಯಾವುದೇ ಇರಲಿ ಬೆನ್ನು ನೋವು ಬರುತ್ತೆ. RS100ಗೆ ಮಾತ್ರ ಬೆನ್ನು ನೋವು ಬರೋದಿಲ್ಲ. ಮತ್ತು ಈ ವೆಹಿಕಲ್ ಬಗ್ಗೆ ಹೇಳ್ಬೇಕಂದ್ರೆ, ಇದು ನಮ್ಮ ತಾತನ ಕಾಲದಿಂದ ಇವತ್ತುವರೆಗೂ ಲೆಜೆಂಡಾಗಿ ನಿಂತಿರೋದು. ಒಂದೊಂದು ವೆಹಿಕಲೇ ಬರ್ತೈತೆ. ನನ್ನ ವೆಹಿಕಲ್ ಆ ಕಡೆ ನಿಂತೈತೆ. ಇಲ್ಲಿ ನೋಡಿದ್ರೆ RS100ಗಳು ಅಮ್ಮಂದರು ನನ್ನ ಕಣ್ಮುಂದೆನೇ ಒಂದು 50ನಿಂದ 60 ವೆಹಿಕಲ್ಗಳು ಕಾಣಿಸ್ತು. ಮತ್ತು ಬಂದುಬಿಟ್ಟು ಈ ವೆಹಿಕಲ್ ಬಗ್ಗೆ ಹೇಳ್ಬೇಕಂದ್ರೆ ಇನ್ನೂ ಬರ್ತವೆ ಅಂತ ಇದ್ರು. ಎಷ್ಟು ವೆಹಿಕಲ್ಗಳೈತೆ ಅಂತ ಇದುವರೆಗೂ ನನಗೆ ಗೊತ್ತಿದ್ದಿಲ್ಲ. ನೋಡಿರಿ, RS100 ಅಂದರೆ ಹಿಂಗೆ ಇಕ್ಕೋಬೇಕು. ಮತ್ತು ಬಂದುಬಿಟ್ಟು ಇದ್ರ ಬಗ್ಗೆ ನನಗೆ ಅಷ್ಟು ಸ್ಟೋರಿ ಗೊತ್ತಿದ್ದಿಲ್ಲ. ಒಬ್ಬರು ಅತಿಥಿ ನನ್ನ ಜೊತೆನಲ್ಲಿ ನಿಂತವ್ರೆ. ಆ ಅತಿಥಿಗಳನ್ನ ಮುಂದೆ ತೋರಿಸ್ತೀನಿ ಬರ್ರಿ. ಈ RS100ಗಳು ಇವತ್ತಿಗೂ ಲೆಜೆಂಡಾಗಿ ನಿಂತುಕೊಂಡಿದೆ. ಮತ್ತು ಬಂದುಬಿಟ್ಟು ಈ RS100 ಬಗ್ಗೆ ಏನು ಅಂದರೆ, ಇಷ್ಟು ವೆಹಿಕಲ್ಗಳು ಇಷ್ಟು ಜನರನ್ನ ಮೈಂಟೈನ್ ಮಾಡ್ತವ್ರೆ ಅಂದರೆ ಅದು ಅಡ್ಮಿನ್ ಬಗ್ಗೆನೂ ನಿಮ್ಗೆ ತೋರಿಸ್ತೀನಿ. ಮತ್ತು ಬಂದುಬಿಟ್ಟು ಇದು ವೆಹಿಕಲ್ಗೆ ಪರ್ಮಿಷನು ಕೇಳಿದೆ, ಹಿಂಗೆ ವೆಹಿಕಲ್ದು ವಿಡಿಯೋ ತಗೋಬೋದಾ ಅಂತ. ತಗೋಬೋದು ಅಂದರು. ಅದು ಅಡ್ಮಿನೂ ನಿಮ್ಗೆ ತೋರಿಸ್ತೀನಿ. ಈ ಒಂದೊಂದು ವೆಹಿಕಲ್ ಏನು ಬರ್ತೈತೆ ಗೊತ್ತಾ, ಇದು ಒಂದು ಲಾಂಗ್ ಡ್ರೈವ್ ಹೋಗುತ್ತಂತೆ. ಇಷ್ಟು ವೆಹಿಕಲ್ಗಳು ಇರೋದು ಬೆಂಗಳೂರಿನಲ್ಲಿ ನಾವು ನೋಡೋದೇ ಅಪರೂಪ. ಮತ್ತು ಒಂದು ವೆಹಿಕಲ್ನ ನೋಡೋದು ಅಪರೂಪ ಅಂದರೆ ಇಲ್ಲಿ 108 ವೆಹಿಕಲ್ಗಳು ಐತೆ. ಒಂದೊಂದು ವೆಹಿಕಲ್ಲು ಹಂಗೆ ಗನ್ ಥರ ಮೈಂಟೈನ್ ಮಾಡೋರೆ. ಮತ್ತು ಈ ವೆಹಿಕಲ್ ಬಗ್ಗೆ ಹೇಳ್ಬೇಕಂದ್ರೆ ಇವತ್ತಿಗೂ ಲೆಜೆಂಡಾಗಿ ನಿಂತೈತೆ. ಇದ್ರ ಬಗ್ಗೆ ಸ್ಟೋರಿ ಗೊತ್ತಿದ್ದಿಲ್ಲ. ಅದಕ್ಕೆ ಅವರು ಅಡ್ಮಿನ್ನ ಕೇಳೋಣ ಅಂತ ಕೇಳ್ತಾ ಇದ್ದೆ. ಅವ್ರ ಅಡ್ಮಿನ್ ಹೇಳಿದ್ರು ಇನ್ನೂ ವೆಹಿಕಲ್ಗಳು ಬರುತ್ತೆ ಅಂತ. ಅಡ್ಮಿನ್ನ ತೋರಿಸ್ತೀನಿ. ಅಡ್ಮಿನ್ ಇಲ್ಲೇ ನಿಂತವ್ರೆ ನನ್ನ ರೈಟ್ ಸೈಡ್ನಲ್ಲೇ. ಅಡ್ಮಿನ್ ನಾನು ಮಾತಾಡ್ಸೋಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಈ ಗ್ರೂಪ್ ಬಂದು ಒಬ್ಬರವ್ರೆ. ಆ ಇನ್ನೂ ಬಂದಿಲ್ವಂತೆ. ಇವರು ಕೆಬ್ ಏನಾಯಿತೋ ಈ ಗ್ರೂಪ್ಗೆ ಅಡ್ಮಿನು. ಮತ್ತು ಬಂದುಬಿಟ್ಟು ಇದಕ್ಕೆಲ್ಲ ಮೇಂಟೈನ್ ಮಾಡೋರು ಒಬ್ಬರವ್ರೆ ಅಂತೆ. ಮತ್ತು ಈ ವೆಹಿಕಲ್ಗಳು ಇಷ್ಟು ದಿವಸ ಆದಮೇಲೆ ಅಲ್ಲಿ ಕಾಣಿಸ್ತವ್ರೆ ಗೊತ್ತಾ, ಅವರೇ ನಮ್ಮ ಅಡ್ಮಿನು. ಈ ವೆಹಿಕಲ್ಗಳ ಗ್ರೂಪ್ಗೆ ಅಡ್ಮಿನು. ಮತ್ತು ಬಂದುಬಿಟ್ಟು ಇಷ್ಟು ವೆಹಿಕಲ್ಗಳು ಹೆಂಗೆ ಅಂದರೆ, ನಮಗೆಲ್ಲ ಒಂದು ಗ್ರೂಪ್ ಐತೆ, ಆ ಗ್ರೂಪ್ನಲ್ಲಿ ಇರ್ತೀವಿ ಅಂದರು. ಮತ್ತು ಈ ವೆಹಿಕಲ್ಗಳು ಒಬ್ಬೊಬ್ಬರು ಒಂದೊಂದು ಥರ ಸೂಪರಾಗಿ ಮೇಂಟೈನ್ ಮಾಡೋರೆ. ಅದು ಸೌಂಡಿಗೂ ಅದು ಇರೋ ಇದಕ್ಕೂ. ಮತ್ತು ಇನ್ನೊಂದು ವೆಹಿಕಲ್ಗಳು ಬರ್ತಾನೆ ಐತೆ, ಎಲ್ಲನೂ ಲೈನಿಗೆ ನಿಲ್ಲಿಸ್ತವ್ರೆ. ಮತ್ತು ಇದು ಸೌಂಡ್ ಕೇಳಿದ್ರೆ ಏನೋ ಒಂಥರ ವೈಬ್ರೇಟ್ರು. ಮತ್ತು ಬಂದು ಈ ವೆಹಿಕಲ್ ಬಗ್ಗೆ ಇನ್ನೂ ಸ್ವಲ್ಪ ಮುಂದೆ ಹೇಳ್ತೀನಿ. ವೆಹಿಕಲ್ಗಳನ್ನ ನೋಡೋಕ್ಕೆ ಒಂದು ವಿಶೇಷ ಅಪರೂಪ ಮತ್ತು ಕಣ್ಣಿಗೆ ತಂಪು ಮಾಡುವಷ್ಟು ವೆಹಿಕಲ್ಗಳು. ಈ RS100 ಏನಾಯಿತೋ ಇದು ಒಂದು ಲೆಜೆಂಡ್ ಗಾಡಿ ಆಗಿರುತ್ತೆ.
ಇವತ್ತಿಗೂ ಈ ಲೆಜೆಂಡ್ ಗಾಡಿ ಮುಂದಕ್ಕೆ ಹಿಂಗೆ ಸಾಗಲಿ ಅಂತ ಇನ್ನೂ ಇಷ್ಟು ಆರ್ ಎಸ್ಗಳೈತೆ ಇನ್ನೂ ಬರ್ತವೆ ಅಂತ ಇದ್ದರು, ಇನ್ನೂ ಬರುತ್ತೆ ಅಂತ ಹೇಳೋರೆ. ನನ್ನ ಜೊತೆ ಒಬ್ಬರು ಅತಿಥಿ ಅವರೇ, ಆ ಅತಿಥಿನ ತೋರಿಸ್ತೀನಿ. ಆ ಅತಿಥಿ ಈ ವೆಹಿಕಲ್ ಬಗ್ಗೆ ಹೇಳ್ತಾರೆ ಅಂತೆ. ಇದೇನು ನೋಡ್ತಾಯಿದ್ರು ಲಾಲ್ಬಾಗ್ ಆ ಕಡೆ ಪಾಸ್ ಆಯ್ತಾಯಿದೆ, ಆವಾಗ ನನಗೆ ಕಾಣಿಸಿರೋ ಅಪರೂಪ. ಇದು ವೆಹಿಕಲ್ಗಳು ಬಂದ್ಬಿಟ್ಟು RS100, RS35. ಇದು ವೆಹಿಕಲ್ಗಳು ಹೆವಿ ನೀಟಾಗಿ ಮೇಂಟೈನ್ ಮಾಡೋರೆ. ಈ ವೆಹಿಕಲ್ ಬಗ್ಗೆ ಹೇಳ್ಬೇಕಂದ್ರೆ ಇವತ್ತಿಗೂ ಗಣ್ಣಿನ ಥರ ನುಗ್ಗೋ ಗಾಡಿ ಅಂದರೆ RS100 ಆಗಿರುತ್ತೆ. ಇದು ವೀಲಿಂಗ್ ಅಂತ ಮಾತ್ರ ನೋಡಬೇಡ್ರಿ, RS100 ಮತ್ತು ಬಂದ್ಬಿಟ್ಟು ನಮ್ಮ ಜೊತೆ ಒಂದು ಬಾಂಡಿಂಗ್ ಆಗಿರುತ್ತೆ. ಈ RS100 ಏನಾಯಿತು ಇದು ಇಲ್ಲಿನಿಂದ ಪಾಸ್ ಆಗ್ತೈತೆ. ಮತ್ತು ಬಂದ್ಬಿಟ್ಟು ಇದೇನು ತೋರಿಸ್ತಾ ಇದ್ದೀನೋ ಇಲ್ಲಿನಿಂದ ಸ್ಟಾರ್ಟ್ ಆಗುತ್ತಂತೆ. ಇಲ್ಲಿನಿಂದ ಸ್ವಲ್ಪ ಮುಂದಕ್ಕೆ ಇನ್ನು RS100ಗಳು ಬರಬೇಕು, ಇನ್ನೂ ಸ್ವಲ್ಪ ಬರುತ್ತೆ ಅಂತ ಇದ್ದರು. ಎಷ್ಟು ವೆಹಿಕಲ್ಗಳು ಐತೆ ಅಂತ ನಾನು ಕೇಳಿದೆ. ಅಮ್ಮಮ್ಮ ಅಂದ್ರೂ 300ರಿಂದ 400 ವೆಹಿಕಲ್ಗಳು ಐತೆ ಅಂದರು. ಇಷ್ಟು ವೆಹಿಕಲ್ಗಳು ಬೆಂಗಳೂರಿನಲ್ಲಿ ಐತಾ ಅಂತ ನಾನು ಕೇಳಿದೆ. ಬರ್ತೈತೆ, ಸ್ವಲ್ಪ ಹೊತ್ತು ತಡೀರಿ ನೋಡಿರಿ ವೀಡಿಯೋಸು ವೆಹಿಕಲ್ಗಳು ಅಂದರು. ಇವಾಗ ಬಂದುಬಿಟ್ಟು ಅಡ್ಮಿನ್ನ ತೋರಿಸ್ತೀನಿ. ಇವರೇ ಅಡ್ಮಿನ್ ಆಗಿರ್ತಾರೆ ಆ ವೆಹಿಕಲ್ಗಳಿಗೆ. ಮತ್ತು ಈ ವೆಹಿಕಲ್ಗಳ ಬಗ್ಗೆ ಹೇಳ್ಬೇಕಂದ್ರೆ ಈ ವೆಹಿಕಲ್ಗಳು ಇಷ್ಟು ದಿವಸ ಬೆಂಗಳೂರಿನಲ್ಲಿ ಇವರು ವರ್ಷಕ್ಕೆ ಬಂದುಬಿಟ್ಟು 3 ಸತಿ ಟ್ರಾವೆಲ್ ಮಾಡ್ತಾರಂತೆ. ಬಂದುಬಿಟ್ಟು ಬ್ರೇಕ್ಫಾಸ್ಟು, ಲಂಚು ಇದೆಲ್ಲ ಇರುತ್ತಂತೆ. ಒಂದೊಂದು ಔಟಿಂಗ್ನಲ್ಲಿ ಒಂದೊಂದು ವಿಶೇಷಗಳು ಇರುತ್ತಂತೆ. ಮತ್ತು ಬಂದುಬಿಟ್ಟು ಇವರು ಬಂದುಬಿಟ್ಟು ಸಮಾಜ ಸೇವೆ ಎಲ್ಲನೂ ಮಾಡ್ತಾರಂತೆ. ಇದುವರೆಗೂ ನಾನು ನೋಡಿರೋದಿಲ್ಲ ಇಷ್ಟು ವೆಹಿಕಲ್ಗಳನ್ನ. ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ. ನಮ್ಮ ಕಣ್ಮುಂದೆ ಒಬ್ಬರು ಅತಿಥಿ ಅವರೇ, ಆ ಅತಿಥಿಗಳು ಮಾತಾಡ್ತಾರಂತೆ. ಈ ವೆಹಿಕಲ್ ಬಗ್ಗೆ ಹೇಳ್ಬೇಕಂದ್ರೆ ಇಷ್ಟು ದಿವಸ ನಾನು ನೋಡಿದ್ದಿಲ್ಲ ಇಷ್ಟು ವೆಹಿಕಲ್ಗಳೈತೆ ಅಂತ. ಇವತ್ತೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಮತ್ತು ಈ ವೆಹಿಕಲ್ಗಳು RS100 ಏನಾಯಿತೋ ಇದು ನಮ್ಮ ತಾತನ ಕಾಲದಿಂದ ಐತೆ. ಮತ್ತು ಬಂದ್ಬಿಟ್ಟು ಈ ವೆಹಿಕಲ್ಗಳಿಗೆ KG ಇವತ್ತಿಗೂ ಕಡಿಮೆ ಆಗಿಲ್ಲ, ಇವತ್ತಿಗೂ ಲೆಜೆಂಡ್ ಆಗಿ ಐತೆ ಈ ವೆಹಿಕಲು. ಮತ್ತು ಬಂದ್ಬಿಟ್ಟು ಈ ವೆಹಿಕಲ್ ಬಗ್ಗೆ ಹೇಳ್ಬೇಕಂದ್ರೆ ಎಲ್ಲರೂ ಒಂದು ಸತಿ ಆದರೂ ನಾನು ಓಡಿಸಲೇಬೇಕು ಅನ್ನೋ ವೆಹಿಕಲ್ ಆದರೆ RS100 ಆಗಿರುತ್ತೆ. ನಮ್ಮ ಅತಿಥಿಗಳು ಮುಂದೆ ನಿಂತವ್ರೆ, ಅವ್ರನ್ನ ಮಾತಾಡಿಸ್ತೀನಿ. ಅವ್ರನ್ನ ಸ್ವಲ್ಪ ಹೊತ್ತಿನಲ್ಲಿ ಮಾತಾಡಿಸ್ತೀನಿ. ಅವ್ರು ಸ್ವಲ್ಪ ಬ್ಯುಸಿ ಅವರೇ. ಮತ್ತು ಬಂದ್ಬಿಟ್ಟು ಈ ವೆಹಿಕಲ್ ಬಗ್ಗೆ ಹೇಳ್ಬೇಕಂದ್ರೆ ಈ ವೆಹಿಕಲ್ ಇವತ್ತಿಂದಲ್ಲ, ಸುಮಾರು ಒಂದು 10 ವರ್ಷದಿಂದ ಈ ಗ್ರೂಪ್ ಐತೆ ಅಂದರು. 10 ವರ್ಷದಿಂದ ಇಷ್ಟು ವೆಹಿಕಲ್ಗಳೈತೆ ಅಂತ ನಾನೇ ಅಷ್ಟೆನ್ನಾದೆ. ಮತ್ತು ಬಂದ್ಬಿಟ್ಟು ಈ ವೆಹಿಕಲ್ಗಳನ್ನ ಸ್ವಲ್ಪ ನೋಡ್ರಿ. ಈ ವೆಹಿಕಲ್ ಬೆಂಗಳೂರು ಅತಿಥಿ ಮುಂದೆ ಅತಿಥಿಗಳು ಹೇಳ್ರಿ ಸರ್. ಇಲ್ಲಿ ಇವತ್ತು ನಾವೆಲ್ಲ ಒಟ್ಟು ಸೇರಿದ್ದೀವಿ, ಒಂದು 100 ಬೈಕ್ಗಳು ಸೇರಿದ್ದೀವಿ ಇವತ್ತು. RX ಓನರ್ಸ್ ಕ್ಲಬ್ ಅಂತ ಕ್ಲಬ್ ಹೆಸರು. ಅದರ ಓನರ್ ಇವರು ಪ್ರದ್ವೀನ್ ಶಾನು ಅಂತ, ಈಸ್ ದಿ ಅಡ್ಮಿನ್. ಅವರು ಅಡ್ಮಿನ್ ಆಗಿ ಈ ಗ್ರೂಪನ್ನ ಒಟ್ಟು ಮಾಡಿ ಒಂದು 100 ಬೈಕ್ಗಳು ಬಂದಿದೆ ಇವತ್ತು. ಸಾಮಾನ್ಯವಾಗಿ ಒಂದು ವರ್ಷದಲ್ಲಿ ನಾವು ಒಂದು 3 ಬ್ರೇಕ್ಫಾಸ್ಟ್ ರೈಡ್ ಮಾಡ್ತೀವಿ, ಒಂದು 3 ಲಾಂಗ್ ರೈಡ್ ಮಾಡ್ತೀವಿ. ಅದರಲ್ಲೂ ಒಮ್ಮೆ ನೈಟ್ ರೈಡ್ಗಳು ಇರ್ತವೆ, ಅದನ್ನು ಮಾಡ್ತೀವಿ. ಅದಲ್ಲದೆ ನಾವು ಶಾರ್ಟ್ ರೈಡ್ಸ್ ಬಿಟ್ವೀನ್ 100-150 ಕಿಲೋಮೀಟರ್ಸ್ ಸುಮಾರಾಗಿ ಮಾಡ್ತೀವಿ ರೈಡ್ಗಳು. ಅದಲ್ಲದೆ ಒಂದು ಈ ಇಂಡಿಪೆಂಡೆನ್ಸ್ ಡೇಗೆ ನಾವು ಒಂದು ಚಾರಿಟಿ ಇದು ಮಾಡಿದ್ವಿ. ಒಂದು ಶಾಲೆಗೆ, ಇದು ಗ್ರಾಮೀಣ ಶಾಲೆಗೆ ಇದನ್ನು ಒಂದು TV ಮತ್ತು ಇದೆಲ್ಲ ಆಗಿ ಒಂದು ಒಳ್ಳೆಯ ಇದನ್ನು ತೋರಿಸ್ಕೊಟ್ಟು ಒಂದು ಸೋಷಿಯಲ್ ಸರ್ವಿಸ್ ಅಂತ, ಗಿವ್ ಬ್ಯಾಕ್ ಟು ದಿ ಸೊಸೈಟಿ ಅಂತ ಹೇಳ್ತೀವಲ್ಲ, ಅದೊಂದು ಮಾಡಿದ್ವಿ. ಸೊ ಹಾಗೆ ಇದು ನಾವು ಈ ಕ್ಲಬ್ಬಿಂದ ಸುಮಾರು ಬೇರೆ ಬೇರೆ ಚಟುವಟಿಕೆಗಳನ್ನು ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಸೊ ಈ ಕ್ಲಬ್ ಆಲ್ಮೋಸ್ಟ್ ಒಂದು 10-11 ವರ್ಷದಿಂದ ನಡೀತಾ ಇದೆ. ಸೊ ಈ ಗ್ರೂಪು ಇದರಲ್ಲಿ ಒಂದು 300-400 ಜನ ಇದ್ದೀವಿ. ಬಟ್ ಗ್ರೂಪಲ್ಲಿ ಯಾವಾಗ ಬಂದ್ರೂ ಯಾವಾಗಲೂ ಒಂದು ರೈಡ್ ಆದ್ರೂ ಒಂದು 100 ಜನ ಅಂತೂ ಮಿನಿಮಮ್ ಮುಂದೆ ಬರ್ತಾ ಇದ್ದೀವಿ. ಸೊ ಹಂಗಾಗಿ ಈ ಗ್ರೂಪು ತುಂಬ ಪ್ರಾಸ್ಪರಸ್ ಆಗ್ತಾಯಿದೆ. ಬೆಂಗಳೂರಲ್ಲಿ ತುಂಬ ಹೆಸರುವಾಸಿಯಾಗಿರೋ ಗ್ರೂಪ್ ಆಗಿದೆ. ವಿಧವಾದ ಗಾಡಿಗಳು ಬರ್ತವೆ. ಎಷ್ಟು ಜನನೂ ಇಲ್ಲಿ ಇಟ್ಕೊಂಡಿರೋ ಬೈಕ್ಗಳು ಯಾವುದನ್ನು ನೋಡಿ ಯಾವುದು ಸುಮಾರು ಒಂದು 30-40 ವರ್ಷದ ಬೈಕ್ಗಳೆಲ್ಲ ಇದೆ. ಹಾಗಾಗಿ ಯಾರು ನೋಡಿದ್ರೂ ಎಷ್ಟು ಪ್ಯಾಷನಿಂದ ನೋಡ್ಕೊಳ್ತಾರೆ ಬೈಕ್ನ ಅಂತ. ಈ ಬೈಕ್ಗಳನ್ನ ನೋಡಿದ್ರೆ ನಿಮಗೆ ಅದನ್ನು exhibition of this bike itself will tell you that how passionate people are and how the owners are keeping their bike. So ಇದರಲ್ಲಿ ಎಕ್ಸ್ಟ್ರಾ ಹೇಳಿ ನಾನು ಇದೇ ಗ್ರೂಪ್ ಆಗಿರುತ್ತೆ ನೋಡ್ಕೊಳ್ಳಿ. ಇಷ್ಟ ಆದರೆ
ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಬೆಲ್ ಕ್ಲಿಕ್ ಮಾಡಿರಿ.